ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 6 ತಿಂಗಳು 4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದಮೇಲೆ ಈ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿರುತ್ತೆ. ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕಂದ್ರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟ್ ಆಗಿ ಅವನು ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಎಲ್ಲ ಆಫ್ ಮಾಡೋದು. ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನ್ರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್. ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಒಬ್ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ರು. ಈಗ ಇಲ್ಲ. ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ. ಯಾರು ಅವನೇ ಕಲಾವಿದ, ಅವನು ಹಿಡ್ಕೊಂತಾನೆ, ಏನೋ ಮಾತಾಡ್ತಾನೆ, ಅದನ್ನ ಅಪ್ಲೋಡ್ ಮಾಡ್ತಾನೆ, ಅವನೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಬಡ್ಕೊಂತ ಇರ್ತಾರೆ. ಅದನ್ನ ನೋಡಿ ನಾವೆಲ್ಲ ಹೇಳ್ಬಿಟ್ಟು ಮಜಾ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದು ಮರ್ತು ಬಿಟ್ಟು ಅವ್ರೆ. ಅದು ಚೆನ್ನಾಗಿರದೆ ಹೋಗ್ಲಿ. ಅದು ಕೆಲವು ಇನ್ನ ಮಾತಾಡೋಂಗಿಲ್ಲ. ಯಾಕೆಂದ್ರೆ ಏನೇನೋ ನೋಡೋಕ್ಕಾಗಲ್ಲ. ಯಾವುದೋ ಹಳ್ಳಿ ಏನೇನೋ. ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜು ಅಂತ, ಅಲ್ಲೆಲ್ಲ ನಿಂತವನ್ನೇ 24 ಗಂಟೆ ನಿಂತ ಕಡೆನೆ ಮೊಬೈಲ್, ಕೂತ್ರೆ ಮೊಬೈಲು. ಆ ಗಾಡಿ ಈ ತರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ? ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ತಲೆ ಹಿಡಿ 24 ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್. ಹಂಗಾಗಿದೆ ಸರ್. 24 ಗಂಟೆ ಮೊಬೈಲ್, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಾಕಾಗ ಪೆನ್ ಪಟ್ 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 ಅಂತ ಅಲ್ಲೇ ನಂದೊಂದು ಡೈಲಾಗ್ ಯಾವ್ದು ಎಲ್ಲರ ಜೊತೆ ಹೇಳ್ಕೊಂಬರ್ತೀನಿಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು. ಕಡೆಗೆ ದುಡ್ಡು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲಿಟಿಕ್ಸ್ ಕೂಡ ಕುಕ್ಕರ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನೋ ಮಾಡಕ್ಕಾಗಲ್ಲ. ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಅದು ಹೇಳಕ್ಕಿಲ್ವಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಗೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ದೀವಿ. 2-3 ಡೈಲಾಗ್ ನಾಗೇಂದ್ರ ಪ್ರಸಾದ್ ನಮಸ್ಕಾರ ಹೇಳಿದ್ದೀನಿ. ತುಂಬಾ ಚೆನ್ನಾಗಿ ನನಗೆ ಈ ಸಿನಿಮಾದಲ್ಲಿ ಕಾಮಿಡಿ ಕತೆ ಹೇಗಿದೆ, ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನರೇಷನ್ ಜನಕ್ಕೆ ಬೇಕಾಗೇ ಇಲ್ಲಮ್ಮ. ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ನಗಿಸ್ತಾರೆ ಅನ್ನೋದೇ. ಅದರಲ್ಲೂ ನಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಇಷ್ಟ ಆಯಿತು. ಗೌರವ ಎಷ್ಟು ಈಸಿಯಾಗಿ ಲೀಲಾಜಾಲವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ? ಈಗ ನಮ್ಮ ಜೊತೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು. ಯಾಕೆಂದ್ರೆ ಅವ್ನು ಕಾಣಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉತ್ತಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣ್ಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ. ಸುಮ್ಮನೆ ಸೈಲೆಂಟ್ ಆಗಿದ್ರು ಹೈಲೈಟ್ ಆಗ್ಬಿಡುತ್ತೆ. ಒಂದೇ ಡೈಲಾಗ್ ಹೈಲೈಟ್ ಆಗ್ತಾ ಹೋಗುತ್ತೆ. ಗೌಂಡಮಣಿ ಚಂದಿರ್ತಾರ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೆ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನೋ ಬೇರೆ ಮಾಡೋ ಅಂತ ಹೇಳ್ದಲ್ಲ ನಿಮಗೆ. ನೋಡಿ ಹೀರೋಯಿನೇ ಆಗ್ಬಿಟ್ಲಿ ನೋಡಿ.
ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆಕ್ಚುಲಿ ಅವಶ್ಯಕತೆ ಇದೆ. ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ, ಚೆನ್ನಾಗಿದ್ರೆ 100 ಡೇಸು ಓಡುತ್ತೆ. ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಡಲಲ್ಲಿ ತೇರಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೆಯದಾಗಲಿ. ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನ ಬಹಳ ಏನು 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಬಹಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿದೆ. ಆ ದಕ್ಕಿರುವ ಜನಪ್ರಿಯತೆಯನ್ನ ತುಂಬಾ ಗಟ್ಟಿಯಾಗಿ ಅದನ್ನ ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ. ಅದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿಮ್ಗೆ ಏನು ಸಾಧ್ಯ ಆಗುತ್ತೋ ನಿಮ್ಗೆ ಗೊತ್ತು. ನಂಗೆ ಇವಾಗ ಇರೋ ಬ್ಯುಸಿಯಲ್ಲಿ ಆದರೂ ಕೂಡ ಒಬ್ಬರಿಗೆ ಯಾವುದೋ ನೀನು ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ. ಸಿನಿಮಾ ಯಾಕಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವ್ರು ಕರೆದು ನಿನ್ಗೆ ಅವಕಾಶ ಕೊಟ್ಟಿರ್ತಾರೆ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನು ವರ್ಷಗಟ್ಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಬರ್ಕೊಂಡಿದ್ದೆ ನಾನು. ಹಂಗಂತ ನಾವು ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ. ಅದನ್ನ ಇಟ್ಕೋಬೇಕು ಅಂತ ಬಯಸ್ತೀನಿ. ಒಳ್ಳೇದಾಗ್ಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನೇನು ಹೇಳಕ್ಕೆ ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳಕ್ಕೆ ನಾನು ಬಂದಿದ್ದೀನಿ. ಒಳ್ಳೇದಾಗ್ಲಿ.